ಮನೆ ನೆಲ ಒರೆಸುವ ನೀರಿಗೆ ಈ ಎರಡೇ ಎರಡು ವಸ್ತುಗಳನ್ನು ಬೆರೆಸಿ ಪ್ರತಿದಿನ ನೆಲ ಒರೆಸಿದರೆ ಸಾಕು, ನಿಮ್ಮ ಮನೆಯ ದರಿದ್ರ ದೋಷಗಳು ನಿವಾರಣೆ ಆಗುತ್ತದೆ. ಮನೆಗೆ ಅಭಿವೃದ್ಧಿ ಅನ್ನುವುದು ತುಂಬ ಚೆನ್ನಾಗಾಗತ್ತೆ. ಯಾವ ಮನೆಯಲ್ಲಿ ದುಷ್ಟ ಶಕ್ತಿಗಳು ಇರುತ್ತದೆಯೋ, ಯಾವ ಮನೆಯಲ್ಲಿ ಜಗಳ, ಮನಸ್ತಾಪ, ಕಾಯಿಲೆ, ಕಸಾಲೆ ರೋಗಗಳು ಇರುತ್ತದೆಯೋ ಎಲ್ಲವೂ ಕಳೆಯುತ್ತದೆ. ಯಾವ ವಸ್ತುವನ್ನು ಬೆರೆಸಿ ಮನೆ ನೆಲವನ್ನು ಒರೆಸಬೇಕು, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀನಿ. ಅದೃಷ್ಟ ನಿಮ್ಮದಾಗಬೇಕು ಅನ್ನುವುದಾದರೆ ನಿಮ್ಮ ಜೀವನದ ಜನ್ಮ ತೊಂದರೆಗಳು ಪರಿಹಾರ ಆಗಬೇಕು, ಮಾನಸಿಕ ಖಿನ್ನತೆ, ಒತ್ತಡಗಳು ಪರಿಹಾರ ಆಗಬೇಕು, ಮಾಟ ಮಂತ್ರ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ ಹಾಗೂ ಇನ್ನಿತರ ಯಾವುದೇ ನಿಗೂಢ ಗೌಪ್ಯ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ತಕ್ಷಣ ಪಂಡಿತರು ಶ್ರೀ ಮಂಜುನಾಥ ಗುರುಗಳು ಇವರಿಗೆ ಒಂದೇ ಒಂದು ಕರೆ ಮಾಡಿ ಶಾಶ್ವತವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಮುಕ್ತಿಯನ್ನು ನೀಡುತ್ತಾರೆ. ನಿಮ್ಮ ಮನೆಯಲ್ಲಿ ಕಷ್ಟಗಳು ಇದ್ದಾಗ, ಸಮಸ್ಯೆಗಳು ವಿಪರೀತವಾಗಿ ಕಾಣಿಸಿಕೊಳ್ಳುತ್ತಿದ್ದರೆ ನೀವು ಯಾವುದಕ್ಕೂ ಚಿಂತೆ ಮಾಡದೆ ಮೊಟ್ಟ ಮೊದಲನೇದಾಗಿ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು. ಅದರ ಪ್ರಯುಕ್ತ ಮನೆಯಲ್ಲಿ ದುಡ್ಡು ಏಳಿಗೆ ಆಗಬೇಕು. ಅದಕ್ಕೆ ಮನೆ ನೆಲ ಒರೆಸುವ ನೀರಿಗೆ ಸಮಯಕ್ಕೆ ಸರಿಯಾಗಿ ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಪಾಪಗಳು ಪರಿಹಾರ ಆಗಲು ಗುರುಗಳು ಕೊಡುವಂತಹ ಈ ಅದೃಷ್ಟ ಕವಡೆಗಳು, ಹೌದು ವೀಕ್ಷಕರೇ, ಸಾಕ್ಷಾತ್ ಮಹಾವಿಷ್ಣು ಲಕ್ಷ್ಮಿ ನೆಲೆಸಿರುವಂತಹ ಈ ಕವಡೆಗಳು ಸಮುದ್ರದಲ್ಲಿ ಸಿಗುತ್ತೆ. ಈ ಕವಡೆಗಳನ್ನು ಮನೆ ನೆಲ ಒರೆಸುವ ನೀರಿಗೆ ಹಾಕಬೇಕು. ಒಂದು ಚಿಟಿಕೆ ಅರಿಶಿನ ಕುಂಕುಮದೊಂದಿಗೆ ಆ ನೀರಿನ ಒಳಭಾಗದಲ್ಲಿಟ್ಟು ಭಕ್ತಿ ಸಂಕಲ್ಪ ಮಾಡಿ, ನಮ್ಮ ಮನೆ ಚೆನ್ನಾಗಿರಲಿ, ಆರ್ಥಿಕ ಅಭಿವೃದ್ಧಿ ಆಗಲಿ, ಮನೆ ಏಳಿಗೆ ಆಗಲಿ, ಮನೆಯಲ್ಲಿ ಯಾವುದೇ ರೀತಿಯಾದಂತಹ ದುಷ್ಟ ಶಕ್ತಿಗಳು ಬರದೇ ಇರಲಿ, ಮನೆಯ ಸಾಲಗಳು ಸಂಪೂರ್ಣವಾಗಿ ತೀರಿ ಹೋಗಲಿ ಮತ್ತು ನಿಮ್ಮ ಮನೆಯ ಕಷ್ಟಗಳು ಏನೇ ಇದ್ದರೂ ಬೇಡಿಕೊಂಡು ಮನೆಯ ನೆಲ ಒರೆಸುವ ನೀರಿಗೆ ಕವಡೆಗಳನ್ನು ಹಾಕಿ ಭಕ್ತಿ ಸಂಕಲ್ಪ ಸಹಿತ ಅದಕ್ಕೆ ಪೂಜೆ ಮಾಡಿ ನೆಲವನ್ನು ಒರೆಸಬೇಕು. ಯಾವಾಗ ನೆಲ ಒರೆಸುತ್ತೀರೋ ಆವಾಗ ನೋಡಿ ಮನೆಯ ಆರ್ಥಿಕ ಅಭಿವೃದ್ಧಿ ಅನ್ನುವುದು ಆಗುತ್ತದೆ. ಸಾಲಗಳಿಂದ ಮುಕ್ತರಾಗುತ್ತೀರಾ, ಮನೆ ಏಳಿಗೆ ಆಗುತ್ತದೆ. ಕಾಯಿಲೆಯಿಂದ ನರಳುತ್ತಿರುವವರು ಕೂಡ ಶುದ್ಧವಾಗಿ ಎಲ್ಲ ರೀತಿಯ ಕಾಯಿಲೆಗಳಿಂದಲೂ ಗುಣಮುಖರಾಗುತ್ತಾರೆ. ಮನೆ ಏಳಿಗೆ ಆಗುತ್ತದೆ. ಮನೆ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ತೊಂದರೆಗಳು ಆಗುತ್ತಿದ್ದರೂ ಕೂಡ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಯಾವ ಮನೆಯಲ್ಲಿ ಮಹಾಲಕ್ಷ್ಮಿ ಕವಡೆಗಳು ಇರುತ್ತದೆಯೋ ಆ ಮನೆ ಏಳಿಗೆ ಅಭಿವೃದ್ಧಿ ಖಂಡಿತವಾಗಿಯೂ ಆಗುತ್ತೆ. ಈ ಮಹಾಲಕ್ಷ್ಮಿ ಕವಡೆಗಳು ಮನೆಯ ಒರೆಸಿದ ಬಳಿಕ ಮತ್ತೆ ಅದನ್ನು ಚೆನ್ನಾಗಿ ತೊಳೆದು ನಿಮ್ಮ ದೇವರ ಕೋಣೆಯಲ್ಲಿ ಬಿಳಿಯ ಬಟ್ಟೆ ಒಳಗಡೆ ಆ ಕವಡೆಗಳನ್ನು ಇಡಬೇಕು. ಮತ್ತೆ ನೆಲ ಒರೆಸುವಾಗ ಅದನ್ನು ಉಪಯೋಗಿಸಬೇಕು. ಹೀಗೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಕವಡೆಗಳನ್ನು ಈಗಲೇ ಪಂಡಿತ್ ಮಂಜುನಾಥ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ.